ಶೋಷಣೆಯ ವಿರುದ್ಧದ ಹಲವು ಮಗ್ಗಲುಗಳ ಒಂದು ಏನೆಲ್ಲ ಹೋರಾಟಗಳಿತ್ತೋ ಆ ಎಲ್ಲ ಹೋರಾಟಗಳ ಮೂಲಕ ಇವತ್ತಿಗೂ ಅಂಬೇಡ್ಕರ್ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ಶೋಷಿತ ಸಮುದಾಯದ ಏಳಿಗೆಗೆ ಮೀಸಲಾತಿನೇ ಮದ್ದು ಅಂತ ಸಂವಿಧಾನದ ಚೌಕಟ್ಟಿಗೆ ಒದಗಿಸ್ಕೊಟ್ಟಿದ್ದು ಅಂಬೇಡ್ಕರ್ ಅವರ ಮತ್ತೊಂದು ವೈಜ್ಞಾನಿಕವಾದ ಚಿಂತನೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ತಳವರ್ಗದ ಜನ ಎಷ್ಟು ಮಟ್ಟಿಗೆ ಸಮಾನತೆಯಿಂದ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡೋದಿದ್ರೆ ಅದು ಮೀಸಲಾತಿಯಿಂದ ಮಾತ್ರ ಸಾಧ್ಯ. ಇಲ್ಲಿ ಮೀಸಲಾತಿಯಿಂದ ಕ್ಷಣಕ್ಕೆ ನಮ್ಮಲ್ಲಿ ಒಂದು ಅಪಪ್ರಚಾರ ಶುರುವಾಗುತ್ತಿದೆ. ಅಂಬೇಡ್ಕರ್ ಅಂದಾಕ್ಷಣಕ್ಕೆ ಒಂದು ವರ್ಗದ ನಾಯಕ ಅಂತ ಹೇಳಿ ಆ ವರ್ಗದ ಜನರಿಗೆ ಅವಮಾನ ಮಾಡ್ಬೇಕಂದ್ರೆ ಅಂಬೇಡ್ಕರ್ಗೆ ಅವಮಾನ ಮಾಡಬೇಕು. ಮೀಸಲಾತಿ ಅನ್ನುವಂಥದ್ದು ಒಂದು ವರ್ಗದ ಒಂದು ಸ್ವತ್ತು ಅಂತೆಲ್ಲ ಭಾವಿಸಿರುವಾಗ ಇಂದಿನ ಯುವ ಜನತೆಗೆ ಮೀಸಲಾತಿಯ ನಿಜವಾದಂತ ಸ್ವರೂಪವನ್ನು ಅರ್ಥ ಮಾಡಿಸಬೇಕಾದ ಅನಿವಾರ್ಯತೆ ಇದೆ. ನನ್ನನ್ನು ಸೇರಿದಾಗೆ ಹಲವು ಜನ ಮೀಸಲಾತಿಯಿಂದ ಹುದ್ದೆಗೆ ಏರಿರೋದನ್ನ ನಾವು ಸ್ಮರಿಸಬೇಕಾಗಿದೆ. ಬರೀ ದಲಿತ ಜನಾಂಗಕ್ಕಷ್ಟೇ ಅಲ್ಲ, ಹಿಂದುಳಿದ ವರ್ಗದವರಿಗೆ ಅದರಲ್ಲೂ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸ್ಕೊಟ್ಟಿರೋದು, ಮೀಸಲಾತಿಯ ಸ್ವರೂಪ ಹೇಗಿದೆ ಅನ್ನುವಂಥದ್ದನ್ನ ನಾವಿವತ್ತು ಸ್ವಚ್ಛವಾಗಿ ನಿಶ್ಚಯವಾಗಿ ಅರ್ಥ ಮಾಡ್ಕೋಬೇಕಾದಂತ ಅನಿವಾರ್ಯತೆ ಒದಗಿದೆ. ವೈಚಾರಿಕ ದೃಷ್ಟಿಕೋನವುಳ್ಳಂತಹ ಅಂಬೇಡ್ಕರ್ ಅವರು ಒಟ್ಟು ಸಮುದಾಯದ ಪ್ರಗತಿಗೆ ದುಡಿದ ಹಾಗೇನೆ ಒಟ್ಟು ಸಮುದಾಯದ ಜೊತೆಗೆ ಇರುವಂತಹ ಮಹಿಳಾ ಸಮುದಾಯಕ್ಕೂ ವಿಶೇಷವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಾನು ಈಗಷ್ಟೇ ಹೇಳಿದೆ, ನನ್ನನ್ನೂ ಒಳಗೊಂಡಂತೆ ಹಲವು ಲಕ್ಷಾಂತರ ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಕಾರಣಕರ್ತರು ಅಂಬೇಡ್ಕರ್ ಮಾತ್ರ. ಅಂಬೇಡ್ಕರ್ ಅವರು ಹೇಳ್ತಾರೆ, ಸಮುದಾಯದ ಪ್ರಗತಿಯನ್ನ ನಾವೇನಾದ್ರೂ ನೋಡೋದಾದ್ರೆ ಅಲ್ಲಿಯ ಮಹಿಳಾ ಸಮುದಾಯ ಎಷ್ಟು ಮಟ್ಟಿಗೆ ಪ್ರಗತಿ ಹೊಂದಿದೆ ಅನ್ನೋದ್ರ ಮೇಲೆ ಅದು ಅವಲಂಬಿತ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದುವರೆದು ಅವ್ರು ಹೇಳ್ತಾರೆ, ದಲಿತ ಮಹಿಳೆ ಯಾವತ್ತು ಆರ್ಥಿಕವಾದಂತಹ ಸ್ವಾವಲಂಬನೆಯನ್ನ ಹೊಂದುತ್ತಾಳೋ ಅವತ್ತು ದೇಶ ಪ್ರಗತಿಯನ್ನ ಕಾಣುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೇನೆ ಇವರು ಎಷ್ಟು ಮಟ್ಟಿಗಿನ ಸ್ವಾತಂತ್ರ್ಯವನ್ನ ಅವತ್ತು ಬಯಸಿದ್ರು ಅಂದ್ರೆ 21ನೇ ಶತಮಾನದಲ್ಲಿ ಎಷ್ಟೆಲ್ಲ ಮೀಸಲಾತಿ ತಗೊಂಡು ಎಷ್ಟೇ ಸ್ತ್ರೀವಾದ ಮಾತಾಡಿದ್ರು ಸಾಧ್ಯ ಆಗದೇ ಇರುವಂತಹ ಸಂದರ್ಭವನ್ನ ಅವತ್ತೇ ಅವರು ಊಹೆ ಮಾಡಿದ್ರು. ನಾವು ನಿಜವಾಗ್ಲೂ ಇದು ಅಚ್ಚರಿ ತರತ್ತೆ. ಅವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ವಿವಾಹ ಆಗುವಂತಹ ಪ್ರತಿ ಹೆಂಗಸು ತನ್ನ ಗಂಡನ ಸ್ನೇಹಿತರಂತೆ ಮಾನವ ಹಕ್ಕುಳ್ಳವಳಾಗಿರ್ಬೇಕು, ಆತನ ಗುಲಾಮಗಿರಿಯನ್ನು ಧಿಕ್ಕರಿಸಬೇಕು ಅಂತ ಹೇಳ್ತಾರೆ. ಇವತ್ತಿನ ದಿನಮಾನದಲ್ಲಿ ವರದಕ್ಷಿಣೆಯಿಂದ ಅತ್ಯಾಚಾರಗಳಿಂದ ನೊಂದು ಹೋಗ್ತಾ ಇರುವಂತಹ ಹೆಣ್ಣು ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ದೇವರಾಗ್ತಾನೆ ಅಂತ ನಾನು ಅನ್ಕೋತೀನಿ. ಅಷ್ಟಲ್ಲದೆ ಮಹಿಳೆಯರ ಪುರೋಭಿವೃದ್ಧಿಗಾಗಿ ಹಲವು ರೀತಿಯಲ್ಲಿ ದುಡಿದ್ರು. ಅದಕ್ಕೋಸ್ಕರವಾಗಿ ಹಿಂದೂ ಕೋಡ್ ಬಿಲ್ ಜಾರಿಗೋಸ್ಕರವಾಗಿಯೇ ಅಂಗೀಕಾರ ಆಗದೆ ಇದ್ದಾಗ ಅವರು ರಾಜೀನಾಮೆಯನ್ನು ನೀಡಿದ್ರು. ಇನ್ನೂ ಬೇಕಾದಷ್ಟಿದೆ. ಹೆಣ್ಣು ಮಕ್ಕಳ ದತ್ತು ತಗೊಳ್ಳೋದನ್ನೇ ನಿಷೇಧ ಮಾಡಿದ್ರು. ಯಾಕೆಂದ್ರೆ ನಾ ಪುತ್ರ ಗತಿರ್ನಾಸ್ತಿ ಅಂತ, ಪುತ್ರ ಇಲ್ಲದೆ ಇದ್ರೆ ನಮಗೆ ಗತಿ ಸಿಕ್ಕೋದಿಲ್ಲ, ಹಾಗಾಗಿ ಏನಾದ್ರೂ ದತ್ತು ತಗೊಳ್ಳೋದಿದ್ರೆ ಬರೀ ಗಂಡು ಮಗುವನ್ನೇ ದತ್ತು ತಗೋಬೇಕು ಅನ್ನುವಂತ ಸಂದರ್ಭವನ್ನು ಹೊಡೆದು ಹಾಕಿ ಹೆಣ್ಣನ್ನು ದತ್ತು ತಗೋಬಹುದು ಅಂತ ಹೇಳಿ, ಬರೀ ತನ್ನ ಒಂದು ಪ್ರಚಲನ ಶಕ್ತಿಯಿಂದಾಗಿ ಏನೆಲ್ಲ ಹೆಣ್ಣು ಅಸ್ಪೃಶ್ಯರು ಅಂತ ಸೇರ್ಕೊಂಡ್ಬಿಟ್ಟಿದ್ಲು. ಅಂಬೇಡ್ಕರ್ ಅವ್ರ ಪ್ರಕಾರ ಎಲ್ಲ ವರ್ಗದ ಹೆಣ್ಣು ಮಕ್ಕಳು ದಲಿತರೆ ಅಂತ ಹೇಳ್ತಾರೆ. ಹಾಗೆ ಏನ್ ಅಸ್ಪೃಶ್ಯರು ಅಂತ ಇವಳು ಒಂದು ಭಾಗ ಆಗಿದ್ದು ಅವರನ್ನ ಸಮಾಜದ ಒಂದು ಮುಖ್ಯವಾಹಿನಿಗೆ ತರೋದ್ರಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ತುಂಬಾ ದೊಡ್ಡದು. ಆ ಕಾರಣಕ್ಕಾಗಿ ಅವರು ಮಂತ್ರಿಮಂಡಲಕ್ಕೆ ಏನು ರಾಜೀನಾಮೆ ಕೊಟ್ಟರು, ಅವರು ಹೋರಾಟದ ಬದ್ಧತೆ ಎಷ್ಟು ದೊಡ್ಡದು ಅನ್ನೋದು ಅಲ್ಲಿ ತೋರಿಸುತ್ತೆ. ಅವರು ಹೋರಾಟಕ್ಕೆ ಎಷ್ಟು ಬದ್ಧರಾಗಿದ್ರು ಅಂದ್ರೆ, ತಮ್ಮ ಹೋರಾಟ ನಡೆಯಲಿಲ್ಲ, ಹೋರಾಟಕ್ಕೆ ಏನಾದ್ರೂ ಕಿಂಚಿತ್ ಊನ ಆಯ್ತು ಅಂದ್ರೆ ತಾವು ರಾಜೀನಾಮೆ ನೀಡುವಂತಹ ದಿಟ್ಟ ನಿರ್ಧಾರವನ್ನು ತಗೊಂಡದನ್ನ ನಾವು ಸ್ಮರಿಸಬೇಕು. ಅವ್ರು ಒಂದ್ ಕಡೆ ಹೇಳ್ತಾರೆ, ನೀವೆಲ್ಲ ಅಸ್ಪೃಶ್ಯರೆಂಬ ಕೀಳರಿಮೆಯನ್ನ ಬಿಟ್ಟು ಬಿಡಬೇಕು, ಸವರ್ಣೀಯ ಮಹಿಳೆಯರಿಗಿಂತ ನೀವು ಕಡಿಮೆ ಇಲ್ಲ, ಇರುವ ತುಂಡು ಬಟ್ಟೆಯನ್ನೇ ಸ್ವಚ್ಛಗೊಳಿಸಿ ಧರಿಸಿರಿ, ಇರುವ ಗುಡಿಸಲು ಜೋಪಡಿಗಳನ್ನು ಸ್ವಚ್ಛ ಚಪ್ಪಟವಾಗಿಟ್ಟುಕೊಳ್ಳಿ, ಸೇವಿಸುವ ಆಹಾರ ಶುಚಿಯಾಗಿರಲಿ, ನಿಮ್ಮ ಮಕ್ಕಳನ್ನು ದಯವಿಟ್ಟು ಶಾಲೆಗೆ ಕಳುಹಿಸಿರಿ, ಒಳ್ಳೆಯ ಶಿಕ್ಷಣದಿಂದ ಮಾತ್ರ ನಿಮ್ಮ ಬಿಡುಗಡೆ ಸಾಧ್ಯ. ಈ ಇಷ್ಟು ಮಾತುಗಳು ನಮಗೆ ಮೂಲ ಮಂತ್ರ ಅಂತ ನಾನು ಭಾವಿಸ್ತೇನೆ. ನಮಗೆ ಯಾವಾಗಲೂ ಕೀಳರಿಮೆನೆ ಹೆಚ್ಚಾಗಿರುತ್ತೆ. ಆ ಕೀಳರಿಮೆಯ ಆಚೆ ಬಂದು ನಾನು ನನ್ನಲ್ಲಿರುವಂತಹ ನನ್ನತನವನ್ನ ಕಂಡುಕೋಬೇಕು ಅಂದ್ರೆ ಶಿಕ್ಷಣ ಬಹುಮುಖ್ಯವಾದಂತಹ ದೊಡ್ಡ ಮಾಧ್ಯಮ ಆಗುತ್ತೆ. ಆ ಮಾಧ್ಯಮಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸಿ, ಆ ಮೂಲಕ ಮಕ್ಕಳ ಏಳಿಗೆಯನ್ನ ನೀವು ಕಾಣ್ರಿ. ಆ ಏಳಿಗೆ ಇಡೀ ಸಮಾಜದಲ್ಲಿ ಸಮಾನತೆಯನ್ನ ತರುತ್ತೆ ಅಂತ ಹೇಳ್ತಾರೆ. ನಾವು ಶಿಕ್ಷಣ ಪಡೆದಂತವ್ರು,
ಶಿಕ್ಷಣೇತರರು ಇವತ್ತು ಜಾತಿಯ ಕೂಪದಲ್ಲಿ ಇವತ್ತಿಗೂ ಬಿದ್ದು ಒದ್ದಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಆ ಮೂಲಕ ಜಾತಿ ಎನ್ನುವಂತಹ ಪೆಡಂಬೂತವನ್ನು ಉಳಿದು ವೈಜ್ಞಾನಿಕವಾಗಿ ಯೋಚನೆ ಮಾಡುವಂತಹ ದಿಸೆಯಲ್ಲಿ ಸಾಗಬೇಕಾಗಿದೆ.